ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋದು ದೊಡ್ಡಬಳ್ಳಾಪುರದ TB ಕ್ರಾಸ್ ಹತ್ತಿರ ಇರುವ ಒಂದು ಚರ್ಚ್. ಇಲ್ಲಿ 2024 ಡಿಸೆಂಬರ್ ಕ್ರಿಸ್ಮಸ್ನಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋಣ ಫ್ರೆಂಡ್ಸ್, ಬನ್ನಿ. ಎಂಟ್ರೆನ್ಸ್ನಿಂದ ಒಳಗಡೆ ಹೋದರೆ ನೀವು ನೋಡ್ಬೋದು, ಬಲಗಡೆಗೆ ಅವರ ಫೋಟೋ ಇಟ್ಟು ಕ್ಯಾಂಡಲ್ ಹಚ್ಚೋಕ್ಕೆ ಮಾಡಿದ್ದಾರೆ ಫ್ರೆಂಡ್ಸ್. ಕ್ಯಾಂಡಲ್ನ ಹಚ್ಚುತ್ತಿದ್ದಾರೆ ನೋಡಿ. ಮತ್ತು ಹಾಗೆ ಮುಂದೆ ಹೋದರೆ ಎಡಗಡೆಗೆ ಅವರ ಜನ್ಮಸ್ಥಳ ಮತ್ತು ಅವರ ಬಗ್ಗೆ ಗೊಂಬೆಗಳ ಮೂಲಕ ಒಂದು ಊರನ್ನೇ ಮಾಡಿ ತೋರಿಸಿದ್ದಾರೆ ಫ್ರೆಂಡ್ಸ್. ಯೇಸು ಕ್ರಿಸ್ತ ಇಸ್ರೇಲ್ನ ಬೆತ್ಲೆಹೇಮ್ನಲ್ಲಿ ಹುಟ್ಟಿದ್ದಾರೆ. ಇವರು ಬೆಳೆದಿದ್ದು ಅವರ ತಂದೆ ತಾಯಿ ವಾಸವಿದ್ದ ನಜರತ್ ಎಂಬ ಊರಿನಲ್ಲಿ. ಯೇಸುರವರನ್ನು ನಜರತ್ ಯೇಸು ಎಂದು ಕರೆಯುತ್ತಾರಂತೆ. ಯೇಸುರವರ ತಂದೆ ಸಂತ ಜೋಸೆಫ್, ತಾಯಿ ಸಂತ ಮೇರಿ. ತಾಯಿ ಯಾವುದೇ ದೇಹ ಸಂಪರ್ಕವಿಲ್ಲದೆ ದೇವರ ಅನುಗ್ರಹದಿಂದ ಪವಿತ್ರವಾದ ಆತ್ಮದಿಂದ ಮೇರಿಯು ಯೇಸುವಿಗೆ ಜನ್ಮ ನೀಡುತ್ತಾಳೆ. ಯೇಸುರವರು 30ನೇ ವರ್ಷ ವಯಸ್ಸಿನಲ್ಲಿ ಜಾನ್ ಎನ್ನುವ ಗುರುಗಳಿಂದ ಶಿಕ್ಷಣ ಪಡೆದು ನಂತರ ಎಲ್ಲ ಜನರಿಗೆ ಉಪದೇಶ ನೀಡುತ್ತಾರೆ. ಇದಲ್ಲದೆ ಜನರ ಕಷ್ಟಗಳು, ಅನಾರೋಗ್ಯಗಳು ತೊಲಗಿಸುತ್ತಾರೆ. ಆದರೆ ಯೇಸುವಿನ ಆ ಉಪದೇಶಗಳು ಯಹೂದಿಗಳಿಗೆ ಇಷ್ಟವಾಗುವುದಿಲ್ಲ. ಯೇಸು ಹೊಸ ಧರ್ಮವನ್ನು ಹುಟ್ಟುಹಾಕುತ್ತಾರೆಂದು ಭಾವಿಸಿ ಯೇಸುವನ್ನು ಅರೆಸ್ಟ್ ಮಾಡಿಸಿ ಅವರಿಗೆ ಕಠಿಣ ಶಿಕ್ಷೆ ನೀಡುತ್ತಾರೆ. ನೋಡಿ,
ಈ ಫೋಟೋಸ್ನಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವರಿಗೆ ಹೇಗೆ ಶಿಕ್ಷೆ ನೀಡಿದ್ದಾರೆ ಅಂತ. ತಲೆಯ ಮೇಲೆ ಮುಳ್ಳಿನ ಕಿರೀಟ ತೊಡಿಸಿ ಭಾರೀ ತೂಕದ ಶಿಲುಬೆಯನ್ನು ಹೊರಿಸಿ ನಡೆಸಿದರು. ಅದೇ ಶಿಲುಬೆಗೆ ಅವರನ್ನು ಏರಿಸಿ ಕೈಕಾಲುಗಳಿಗೆ ಮೊಳೆಯನ್ನು ಹೊಡೆಯುತ್ತಾರೆ. ಈ ಘಟನೆಯಾದ 3 ದಿನಗಳ ಬಳಿಕ ಮತ್ತೆ ಜೀವಗೊಂಡು ಸ್ವರ್ಗದ ಕಡೆ ಹೋಗುತ್ತಾರೆ ಯೇಸು ಪ್ರಭು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.